ಮಹಿಳಾ ದಿನಾಚರಣೆಯು ಕೇವಲ ಸಂಭ್ರಮದ ದಿನವಲ್ಲ. ಅಬಲೆ ಎಂದು ಕರೆಸಿಕೊಂಡವರು ಸಬಲೆಯಾಗಿ ಉತ್ತಮ ಆಡಳಿತಗಾರ್ತಿಯಾಗಿ ಹೊರಹೊಮ್ಮಿದ ಕ್ರಾಂತಿಕಾರಿ ಹಾದಿಯ ಸ್ಮರಣೆಯೇ ಮಹಿಳಾ ದಿನಾಚರಣೆ ಎಂದು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಶಾಂತಿ ಹೇಳಿದರು. ಕುಶಾಲನಗರದ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣು ಸಂಸಾರದ ಕಣ್ಣಾಗಿದ್ದು ಮನೆಯನ್ನು ಬೆಳಗುವ ದೀಪವೂ ಆಗಿದ್ದಾಳೆ ಎಂದರು. 4 ಗೋಡೆಗೆ ಸೀಮಿತವಾಗಿದ್ದ ಹೆಣ್ಣು ಇಂದು ಎಲ್ಲಾ ಕ್ಷೇತ್ರದಲ್ಲೂ ಗಂಡಿಗೆ ಸಮಾನವಾಗಿ ನಿಂತಿದ್ದಾಳೆ. ತನ್ನದೇ ಛಾಪು ಮೂಡಿಸಿ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವುದನ್ನು ಸಾಬೀತುಪಡಿಸಿದ್ದಾಳೆ ಎಂದರು. ಓರೋದ್ರಿಂದ ಹಿಡಿದು ನಿಲ್ಲೋದ್ರಿಂದ ಹಿಡಿದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದ್ರಿಂದ ಹಿಡಿದು ಈ ಮನೆಗೆ ಹೋಗಿ ಸಿಮ್ನಿರ್ತೀರ ನೀವು ಇಲ್ಲ ತಾನೆ? ಹೋಗಿ ಸ್ಲಿಪ್ಪರ್ ಒಂದ್ ಕಡೆ, ಬ್ಯಾಗ್ ಒಂದ್ ಕಡೆ, ಕೈಕಾಲು ತೊಳೆಯೋದು, ಮತ್ತೆ ಅಡ್ಗೆ ರೂಮ್ಗೆ ಓಡೇ ಹೊಡ್ತೀರಾ, ಹೌದಾ? ನೀವು ನಿಮ್ಮನ್ನು ತೊಡಗಿಸ್ಕೊಳ್ಳುವಾಗ ಅದೇ ರೀತಿ ಇಲಾಖೆಯಲ್ಲೂ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ, ನಮ್ಮ ಜವಾಬ್ದಾರಿ ನಿಭಾಯಿಸುವಲ್ಲಿ. ಮತ್ತು ಇಂಥ ಕಾರ್ಯಕ್ರಮಗಳು ಅಪರೂಪ. ಒಂದು ಮೀಟಿಂಗ್ಗಳು ನಡಿಬೋದು ಬಿಟ್ಟರೆ ಕಾರ್ಯಕ್ರಮಗಳು ಅಪರೂಪ. ನಾನು ಹೇಳಿದಾಗೆ ಪುರಸಭೆಯಲ್ಲಿ ಅವರು ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗೂ ಈ ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ಬೆಳಿಗ್ಗೆ ಒಂದು ಮಾಹಿತಿ ಸಿಕ್ತು, ಕಾರ್ಯಕ್ರಮ ಇದೆ. ನಮ್ಮ ತಾಲೂಕು ಮೀಟಿಂಗ್ ನಾವೇ ಅಲ್ಲಿ ಆಯೋಜನೆ ಮಾಡಿರ್ತೀವಿ. ತಾಲೂಕು ಮೀಟಿಂಗನ್ನು ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮಗಳ ಪರವಾಗಿ, ನಿಮ್ಮಗಳಿಗೋಸ್ಕರ. ನೀವಿಲ್ಲ ಅಂದರೆ ನಾವಿಲ್ಲ. ಇದು ಹೊಗಳಿಕೆಗೆ ಹೇಳುವ ಮಾತಲ್ಲ. ನೀವಿಲ್ಲ ಅಂದರೆ ನಮ್ಮ ಮನೆ ಹತ್ರ 2 ದಿನ ಬರಲಿಲ್ಲ ಅಂದರೆ ಗಬ್ಬನಾರಿ ಹೋಗ್ತದೆ. ನೀವು ಬಂದು ನಿಜವಾಗ್ಲೂ ಕೋವಿಡ್ ಬಂದಮೇಲೆ ನಮ್ಮ ಪೌರ ಕಾರ್ಮಿಕರಿಗೆ ಒಳ್ಳೆ ಸ್ಥಾನಮಾನಗಳು ಸಿಕ್ಕಿದೆ. ಇದು ನಿರಂತರ ಸಿಕ್ಕಲಿ. ಇದೇ ಕಾನ್ಸ್ಟಿಟ್ಯೂಷನ್ ಹೇಳಿದ್ದು, ಇದೇ ಸಂವಿಧಾನದಲ್ಲಿ ಬದಲಾವಣೆ ಆಗಬೇಕು. ತಳವರ್ಗದ ನೌಕರರಿಂದ ಬದಲಾವಣೆ ಆಗ್ತಾ ಬಂದರೆ ಮೇಲ್ಮಟ್ಟದ ನೌಕರರಿಗೂ ಅದು ಬದಲಾವಣೆ ಹೆಣ್ಮಕ್ಳಿಗೆ ಸಿಗ್ತದೆ. ಅದು ಇಲ್ಲಿ ನಮ್ಮ ಆಶಾ ಕಾರ್ಯಕರ್ತರಿದ್ದಾರೆ, ಅಂಗನವಾಡಿ ಕಾರ್ಯಕರ್ತರಿದ್ದಾರೆ, ಇಲ್ಲಿಯ ನೌಕರರಿದ್ದಾರೆ, ಎಲ್ಲ ಮಹಿಳಾ ಸಿಬ್ಬಂದಿಯವರು. ಆಯಿತು, ಒಂದು ಕಡೆ ಈ ಕಾರ್ಯಕ್ರಮದಲ್ಲಿ ನಾವು ಆರೋಗ್ಯ ಇಲಾಖೆಯಿಂದ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೀವಿ. ಇವರು ಮಹಿಳೆಯರನ್ನ ಪೂಜಿಸೋದಕ್ಕೆ ಹೇಳಿದ್ರಲ್ಲ, ಈ ಒಂದು ಕಾರ್ಯಕ್ರಮದ ಬ್ಯಾನರ್ಸ್ಗಳನ್ನ ಎಷ್ಟು ಜನರಿಗೆ ನಿಮಗೆ ಓದಕ್ಕೆ ಬರೋದಿದ್ರು ಬ್ಯಾನರ್ಸ್ಗಳನ್ನ ನೋಡಿ ಕಣ್ತುಂಬಿಸ್ಕೊಂಡು ಹೋಗಿ. ಮಾಹಿತಿಗಳು ಇದರಲ್ಲಿ ಲಭ್ಯ ಇದೆ. ಮಹಿಳೆಯರು ಅಬಲೆಯರಲ್ಲ ಸಬಲೆಯರು ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಬೇಕು. ಈಗ ಹೆಣ್ಣು ಭ್ರೂಣ ಹತ್ಯೆ ಕಡಿಮೆ ಆಗಿದೆ, ಆದರೆ ಪರ್ಸೆಂಟೇಜ್ ವಾರು ನಾವು 25-30 ವರ್ಷಗಳ ಹಿಂದೆ ಹೆಣ್ಣು ಭ್ರೂಣ ಹತ್ಯೆ ಆಗಿದ್ದಕ್ಕೆ ಇವತ್ತು ಹೆಣ್ಣು ಮಕ್ಕಳ ಸಂಖ್ಯೆ ಸ್ವಲ್ಪ ಕುಂಠಿತಗೊಂಡಿದೆ. 10 ಗಂಡು ಮಕ್ಕಳಿದ್ರೆ 10 ಹೆಣ್ಣು ಮಕ್ಕಳು ಇರಬೇಕು ಮೇಡಮ್. ಈಗ ಸ್ವಲ್ಪ 8-7 ಹೆಣ್ಮಕ್ಳಿಗೆ ಬಂದಿದ್ದಾರೆ. ಕೆಲವೊಂದು ವಿಲೇಜ್ಗಳಲ್ಲಿ ಗಂಡು ಮಕ್ಕಳು ಮದುವೆ ಆಗದೆ ಉಳಿದಿದ್ದಾರೆ. ಅದು ನಮ್ಮ ಫ್ಯಾಮಿಲಿಲೂ ಆಗ್ಬೋದು, ಗ್ರಾಮಗಳಲ್ಲೂ ಆಗ್ಬೋದು. ಇದು ಕಾರಣ ಹೆಣ್ಣು ಭ್ರೂಣ ಹತ್ಯೆಗೆ. ಈಗ ಇಲ್ಲ ಬಿಡಿ, ಯಾರಿಗೆ ಹೆಣ್ಮಕ್ಳು ಇಷ್ಟ ಗಂಡು ಮಕ್ಳು ಇಷ್ಟ ಅಂದರೆ ಮ್ಯಾಕ್ಸಿಮಮ್ ಎಲ್ಲರೂ ಗಂಡು ಮಕ್ಕಳು ಸಹ ಹೆಣ್ಮಕ್ಳನ್ನೇ, ಅಪ್ಪಂದಿರು ಹೆಣ್ಮಕ್ಳನ್ನ ಇಷ್ಟ ಅಂತ ಹೇಳ್ತಾರೆ. ಅಂಥ ಸಂದರ್ಭ ಬಂದಿದೆ. ಇದು 25-30 ವರ್ಷಗಳ ಹಿಂದಿನ ಪರಿಣಾಮದಿಂದ. ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಮಾತನಾಡಿ, ಮಹಿಳೆಯರು ಯಾವುದೇ ಕೀಳರಿಮೆ ಇಲ್ಲದೆ ಜೀವನದಲ್ಲಿ ಮುನ್ನುಗ್ಗಿದರೆ ಯಶಸ್ಸು ಕಂಡುಕೊಳ್ಳಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. ಮಹಿಳೆಯರು ಈಗ ಅಬಲೆಯರಲ್ಲ. ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯ ಸಾಧನೆ ಅಮೋಘವಾದದ್ದು. ಪುರುಷರ ಏಳಿಗೆಯಲ್ಲಿ ಮಹಿಳೆಯ ಪಾತ್ರ ಯಾವತ್ತೂ ಇರುತ್ತದೆ ಎಂದರು. ಇಬ್ರದು ಆ ಟೈಮ್ ಸರಿಯಾಗಿ, ಆ ಸಂದರ್ಭಕ್ಕೆ ತಕ್ಕನಾಗಿ ಯಾರ್ಯಾರು ನಡೆಯುತ್ತೋ ಅವರೇ. ಎಲ್ಲ ಹೆಣ್ಮಕ್ಳು ನಡೆಸ್ತೀರಾ, ನೀವೇ ನಡೆಸ್ಬೇಕು, ಪರವಾಗಿಲ್ಲ. ನೀವೇನೇ ಕೂತ್ಕೊಳ್ರಪ್ಪ, ಯಾಕೆ ಎದ್ದು ಹೋಗ್ತೀರಾ? ನೀನು ಹೇಳಿದ್ದಲ್ಲ, ಈಗೋನ ಬಿಟ್ಬಿಡ್ಬೇಕು. ನನ್ನ ಗಂಡನ ಹತ್ರ ನಾನು ಯಾಕೆ ಸೋಲ್ಬೇಕು, ನನ್ನ ಹೆಂಡ್ರ ಹತ್ರ ನಾನು ಯಾಕೆ ಸೋಲ್ಬೇಕು ಅನ್ನೋದನ್ನ ದಯವಿಟ್ಟು ಬಿಟ್ಬಿಡಿ. 1 ಲಕ್ಷ ಸಂಬಳ ತಗೊಂಬನ್ನಿ, ದಯವಿಟ್ಟು ನೀವು ಆ ಥರ ನೀವು ನನ್ನ ಗಂಡನಿಗಿಂತ ದೊಡ್ಡವನು ಅನ್ನೋದು ಬೇಡ, ನಾವು ಹೆಂಡತಿಗಿಂತ ದೊಡ್ಡವರು ಅನ್ನೋದು ಬೇಡ. ಇದೊಂದು ಆದರೆ ದಯವಿಟ್ಟು ಎಲ್ಲ ಸಂಸಾರಗಳು ಚೆನ್ನಾಗಿರ್ತವೆ ಅಂತ ಹೇಳಿ ನನ್ನ ಭಾವನೆ. ಆಮೇಲೆ ಹೆಣ್ಮಕ್ಳಿಗೆ ಗಂಡ ಸಪೋರ್ಟ್ ಇದ್ದಾನೆ ಅಂದರೆ ಆರೋಗ್ಯ ಅಲ್ಲ, ಎಲ್ಲ ಸೂಪರ್ ಆಗಿಬಿಡ್ತಾರೆ ಹೆಣ್ಮಕ್ಳು. ಅಷ್ಟು ಶಕ್ತಿ ಬಂದ್ಬಿಡುತ್ತೆ ಅವ್ರಿಗೆ. ಆ ರೀತಿಯಾಗಿ ಇವತ್ತು ನಾವೆಲ್ಲ ತಮ್ಮ ಜೊತೆಗೆ ಹೇಳ್ತಾ ಇದ್ದೇನೆ. ಆಮೇಲೆ ಹೆಣ್ಮಕ್ಳಿಗೆ ಸಾಕಷ್ಟು ಕಾನೂನುಗಳಿದ್ದಾವೆ. ಹೆಣ್ಮಕ್ಳು ರಕ್ಷಣೆ ಮಾಡಲಿಕ್ಕೆ ತುಂಬ ಕಾನೂನುಗಳಿದ್ದಾವೆ. ಆದರೆ ಗಂಡು ಮಕ್ಳಿಗೆ ಕಾನೂನುಗಳಲ್ಲಿ ಕಡಿಮೆ ಇರೋದು. ದಯವಿಟ್ಟು ಹೆಣ್ಮಕ್ಳು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಳಿ. ಗಂಡು ಮಕ್ಕಳಿಗೆ ದಯವಿಟ್ಟು ಕಾನೂನಿನಲ್ಲಿ ಕಡಿಮೆ ಇರೋದ್ರಿಂದ ಅನಾವಶ್ಯಕವಾಗಿ ಸಣ್ಣ ಪುಟ್ಟ ವಿಚಾರಗಳಿಗೋಸ್ಕರವಾಗಿ ಕಾನೂನನ್ನು ಬಳಸ್ತಕ್ಕಂಥದ್ದು ದಯವಿಟ್ಟು ಮಾಡಬಾರದು ಅಂತೇಳಿ ಮಾನ್ಯ ಹೆಣ್ಮಕ್ಳಲ್ಲಿ ನಾನು ಮನವಿ ಮಾಡ್ತೀನಿ. ನಿಮಗೆ ತುಂಬ ಕಾನೂನಿದೆ, ನಿಮ್ಮನ್ನು ನಾವು ಮಾತಾಡ್ಸಂಗಿಲ್ಲ. ಈಗ ಮೇಡಮ್ನವ್ರ ಮ್ಯಾನೇಜರ್ ಹೇಳಿದ್ರು, ಎಲ್ಲಿ ನಾರಿಯರನ್ನು ಪೂಜೆ ಮಾಡ್ತಾರೆ ಅಲ್ಲಿ ಖಂಡಿತ ಸತ್ಯ ಅದು, ಎರಡು ಮಾತಿಲ್ಲ. ಆದರೆ
ನಿಮಗೆ ಕಾನೂನುಗಳಿದಾವೆ. ಆ ಕಾನೂನುಗಳನ್ನ ದಯವಿಟ್ಟು ಅದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕೋ ಆ ರೀತಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿ. ದಯವಿಟ್ಟು ಸುಳ್ಳಾಗಿ ನಾನು ದಯವಿಟ್ಟು ಯಾರ ಕೈಲೂ ನಾನು ಇದು ಮಾಡ್ತಿಲ್ಲ. ನೀವು ಮನಸ್ಸಲ್ಲಿ ನೀವು ಹತ್ಕೊಂಡು ಹೇಳಿ. ಯಾಕೆಂದ್ರೆ ನಾನು ನೋಡಿರೋದ್ರಿಂದ. ವೈದ್ಯಾಧಿಕಾರಿ ಅಂಜಲಿ ಮಾತನಾಡಿ ತಂಬಾಕಿನಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಸಂದರ್ಭ ಪುರಸಭೆ ವ್ಯವಸ್ಥಾಪಕಿ ಸವಿತಾ, ಆರೋಗ್ಯ ಅಧಿಕಾರಿ ಉದಯಕುಮಾರ್, ಕಂದಾಯ ಅಧಿಕಾರಿ ರಾಮು, ಪೌರಸೇವಾ ಸಂಘದ ಅಧ್ಯಕ್ಷ ಧನಂಜಯ್, ಉಪಾಧ್ಯಕ್ಷೆ ರಶ್ಮಿ ಮತ್ತಿತರರು ಹಾಜರಿದ್ದರು.